ಕೆಲವರು ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ನಾನೇನೋ ಸಾಧಿಸ್ಬೇಕು ಅಂತಿದ್ದೀನಿ ಬಟ್ ಏನೂ ಸಾಧಿಸೋಕ್ಕಾಗ್ತಿಲ್ಲ. ನಾನು ಹೇಳೋದು, ಸೋಲಕ್ಕೆ ರೆಡಿ ಇರೋರನ್ನ ಯಾರು ಸೋಲ್ಸಕ್ಕಾಗುತ್ತೆ? ಸೊ ಲೈಫಲ್ಲಿ ಸೋಲಕ್ಕೂ ರೆಡಿ ಆದರೆ ಭಯ ಕಡಿಮೆ ಬರುತ್ತೆ. ಸೊ ದಯವಿಟ್ಟು ನೆಗೆಟಿವ್ ಆಗೆಲ್ಲ ಥಿಂಕ್ ಮಾಡಬೇಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಫೋಕಸ್ಡಾಗಿ ಓದಿ, ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು. ಹೆಂಗೆ ಓದಬೇಕು ಅಂದರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ನ ಬಗ್ಗೆ ಓದಬೇಕು, ಇಲ್ಲ ಸುಮ್ಮನೆ ಇರಬೇಕು. ಸೊ ರಿಸಲ್ಟ್ ದಿನ ಕರ್ನಾಟಕ ನಿಮ್ಮ ಬಗ್ಗೆ ಓದಬೇಕು. ಚೆನ್ನಾಗಿ ಓದಿ ಬ್ರದರ್ಸ್. ನಾನು ಹೇಳ್ತೀನಲ್ಲ, ಲೈಫಲ್ಲಿ ಕೆರಿಯರ್ಗಿಂತ ನಿಮ್ಮ ಫ್ಯೂಚರ್ಗಿಂತ ಯಾವುದು ಮುಖ್ಯ ಅಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಈ ಏಜಲ್ಲೇ ರಿಯಲೈಸ್ ಆಗಿಬಿಡಿ. ಲೈಫಲ್ಲಿ ಸ್ಟಡೀಸಲ್ಲಿ ಫೇಲ್ ಆದರೂ ಪರವಾಗಿಲ್ಲ, ಡಿಪ್ರೆಸ್ ಆಗಬೇಡಿ. 10ನೇ ಕ್ಲಾಸ್ ಪಾಸ್ ಆಗದೆ ಇರೋ DVG ಡಿಗ್ರಿಯಲ್ಲಿ ಲೆಸನ್ ಹಾಕ್ತಾರೆ. PUC ಮಾಡ್ಕೊಂಡು ಡಿಗ್ರಿಯಲ್ಲಿದ್ದಂಥ JK ರೌಲಿಂಗ್ ಹ್ಯಾರಿ ಪಾಟರ್ ಸೀರೀಸ್ ಬರೀತಾರೆ. 6ನೇ ಕ್ಲಾಸಲ್ಲಿ ದಡ್ಡ ಅಂತ ಕ್ಲಾಸಿಂದ ಆಚೆ ಹಾಕ್ಸ್ಕೊಂಡಿರೋ ಆಲ್ಬರ್ಟ್ ಐನ್ಸ್ಟೈನ್ ಪ್ರಪಂಚಕ್ಕೆ ಮೇಧಾವಿ ಆಗ್ತಾರೆ. ಇಂಥವ್ರು ಏನೇನೋ ಸಾಧಿಸಿರೋವಾಗ 10th PUCಯಲ್ಲಿ ಟಾಪರ್ ನೀನು ಮನಸ್ಸು ಮಾಡಿದ್ರೆ ಸಾಧಿಸೋಕ್ಕಾಗಲ್ವಾ? ನೀನು ಚೆನ್ನಾಗಿ ಓದಿ, ಡಾಕ್ಟ್ರಾಗಿ, ಇಂಜಿನಿಯರ್ ಆಗಿ ಅಮೇರಿಕಾಗೆ ಹೋಗೋದಲ್ಲ, ನೀನು ಇಲ್ಲೊಂದು ಕಂಪನಿ, ಒಂದು ಹಾಸ್ಪಿಟ್ಲ್ ಕಟ್ಟಿ ಅಮೇರಿಕಾ ಹುಡುಗರಿಗೆ ಇಲ್ಲಿ ಗಲ್ಲಿಗಳಿಗೆ ಕರೆದು ನಾವು ಕೆಲಸ ಕೊಡೋ ಲೆವೆಲ್ಗೆ ನಮ್ಮ ದೇಶ ಬೆಳಿಬೇಕು ಬ್ರದರ್. ನಾನು ಈ ಸಂದರ್ಭದಲ್ಲಿ, ಇದು ಮೊದಲನೇ ವೇದಿಕೆ, ನಾನು ಚುನಾವಣೆಯಲ್ಲಿ ಗೆದ್ದಾಗಿಂದ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ. ನನ್ನ ತಂದೆ ತಾಯಿ ಆದಮೇಲೆ ನನ್ನ ಜೀವನದಲ್ಲಿ ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಅಂದರೆ ಅದು ಅನ್ಡೌಟೆಡ್ಲಿ ಕೃಷ್ಣ ಬೈರೇಗೌಡ ಸಾಹೇಬರು, MC ಸುಧಾಕರ್ ಅಣ್ಣವರು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ನನ್ನ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ. ನನ್ನ ಪಾಡಿಗೆ ನಾನೊಂದು ಕೋಚಿಂಗ್ ಸೆಂಟರ್ ತೆಗೆದು, ಪರಿಶ್ರಮ ನೀಟ್ ಅಕಾಡೆಮಿ ಅಂತ ನಾನೊಂದು ಕೋಚಿಂಗ್ ಸೆಂಟ್ರು. ಲಾಸ್ಟ್ ಇಯರ್ ನಮ್ಮ ಟಾಪರ್ 700, ಆಲ್ ಇಂಡಿಯಾ ರ್ಯಾಂಕ್ 10 ನಮ್ಮದು. ಏಮ್ಸ್ ಡೆಲ್ಲಿಯಲ್ಲಿದ್ದಾನೆ. ಭಾಳಷ್ಟು ಜನ ಕೇಳಿದ್ರು, ನಮ್ಮ ಹುಡುಗರು ಇದುವರೆಗೂ ಓವರಾಲ್ ಒಂದು 37 ಜನ ಏಮ್ಸಲ್ಲಿದ್ದಾರೆ, ಒಂದು 7 ಜನ ಜಿಪ್ಮರಲ್ಲಿದ್ದಾರೆ. BMCಯಲ್ಲಂತೂ ಅರ್ಧ ಕ್ಯಾಂಪಸ್ ನಮ್ಮದೇ ಇದೆ. ಇವರೆಲ್ಲ ಹೆಂಗೆ ಸೀಟ್ ಹೊಡೆದ್ರು ಅಂದರೆ, ನಮ್ಮದೊಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್. ವಿ ಟ್ರೈನ್ ಫಾರ್ 10 months. ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆವರೆಗೂ ಮೊಬೈಲ್ ಇಲ್ಲ, ಡಿಸ್ಟ್ರಾಕ್ಷನ್ಸ್ ಇಲ್ಲ, ಮ್ಯೂಸಿಕ್ ಇಲ್ಲ, TV ಇಲ್ಲ. 10 months ಕರೆಕ್ಟಾಗಿ ಫೋಕಸ್ಡಾಗಿ ಓದಿದ್ರೆ ಒಬ್ಬ 60% ಬಂದಿರೋ ಹುಡುಗನು 685 ಸ್ಕೋರ್ ಮಾಡಿರೋದು ನಾನು ನೋಡಿದ್ದೀನಿ. ನೀವು 1 ವರ್ಷ ಕೂರ್ಬೇಕಷ್ಟೇ ಫೋಕಸ್ಡಾಗಿ. ನೀವು ಎಷ್ಟೇ ಪರ್ಸೆಂಟೇಜ್ ತೆಗೆದಿರಲಿ, 1 year ಕುತ್ಕೊಂಡು ಹೋದ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಇಂಥ ಒಂದು ಕಾರ್ಯಕ್ರಮ ಮಾಡ್ತಿರೋದಕ್ಕೆ ನಾನು ವಿಶೇಷವಾಗಿ ನಮ್ಮ ಸಚಿವರಿಗೆ, ಶಾಸಕರಿಗೆ, ನನ್ನ ಅಕ್ಕ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೇನೆ. ನಮ್ಮ ಸಾಹೇಬರು ನಿಮಗಲ್ಲ, ನಮ್ಮಂಥ ಎಲ್ಲ ಯಂಗ್ಸ್ಟರ್ಸ್ಗೆ ಸ್ಫೂರ್ತಿ. ನನಗೊಂದು ರಿಕ್ವೆಸ್ಟ್ ಇದೆ ಸರ್. ನೀವು ನನಗೆ ಮಾಡಿರೋ ಸಹಾಯಕ್ಕೆ ನಾನು ಪ್ರತಿ ಸಹಾಯ ಏನೂ ಮಾಡಲಾರೆ, ಆದರೆ ನಾನು ನಂಬಿರೋ ನನ್ನ ಮನೆದವ್ರನ್ನ ಕೇಳ್ತೀನಿ, ಒಂದಲ್ಲ ಒಂದಿನ ನಮ್ಮೆಲ್ಲರ ಪ್ರೇಯರ್ಸಿಂದ, ಈ ಜನರ ಆಶೀರ್ವಾದದಿಂದ ಈ ರಾಜ್ಯದ ಅತ್ಯುನ್ನತ ಚೇರಲ್ಲಿ ನೀವು ಕೂರಬೇಕು ಅನ್ನೋದು ನಮ್ಮ ಆಸೆ ಸರ್. ನಮ್ಮಂಥವರು ಪ್ರೇಯರ್ಸ್ ಇರುತ್ತೆ. ಯಾಕೆಂದರೆ ಅವ್ರು ಶಾಸಕರಾಗಿದ್ದಾಗಲೇ ನನ್ನಂಥ ಹುಡುಗರು ಬೆಳಕಿಗೆ ಬರ್ತೀವಿ ಅಂದರೆ, ಅವ್ರು ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಹೋದರೆ ನನ್ನಂಥ ಭಾಳಷ್ಟು ಮಿಡಲ್ ಕ್ಲಾಸ್ ಹುಡುಗರು, ಅಂದರೆ ನಾವೆಲ್ಲ ಒಂಥರ ಮಿಡಲ್ ಕ್ಲಾಸ್ ಹುಡುಗರು. ನಮಗೆ ಶ್ರೀಮಂತಿಗೆ ಗೊತ್ತಿಲ್ಲ, ಬಡತನದಿಂದ ಆಚೆ ಬಂದಿದ್ದೀವಿ. ದಸರಾ ಹಬ್ಬದಲ್ಲಿ ಡಿಸ್ಕೌಂಟ್ 50% ಡಿಸ್ಕೌಂಟ್ ಸೇಲ್ ಹೋದರೆ ಅಲ್ಲೋಗಿ ಇನ್ನೊಂದು 10% ಡಿಸ್ಕೌಂಟ್ ಕೇಳೋ ಕುಟುಂಬಗಳಿಂದ ಬಂದವರು ನಾವೆಲ್ಲ. ಬಟ್ ನಮ್ಮಂಥ ಹುಡುಗರಿಗೆ ಇದೆಲ್ಲ ಭಾಳ ಅಸೆಟ್ ಅನಿಸುತ್ತೆ. ವಿಧಾನಸೌಧನ ಒಂದ್ಸಲ ಒಳಗೆ ನೋಡ್ಕೊಂಬರೋಣ, ಯಾರ ಹತ್ರಾದ್ರೂ ಪಾಸ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲೇ ಸರ್ ಕರ್ಕೊಂಡೋಗಿ ವಿಧಾನಸೌಧದಲ್ಲಿ ಕೂರಿಸ್ಬಿಟ್ರು. ಬಿಲೀವ್ ಮೀ, ನಾನು ವಿಧಾನಸೌಧ ಒಳಗಡೆ ಅಂದರೆ ಆಚೆಯಿಂದ ಫೋಟೋ ತೊಗೊಂಡು ಬಂದಿದ್ವಿ. ಫಸ್ಟ್ ಟೈಮ್ ಹೋಗಿದ್ದೆ MLA ಆಗಿ. ನನಗದು ಭಾಳ ಖುಷಿ ಅನಿಸುತ್ತೆ. ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿನ ಸ್ಮರಿಸ್ತೇನೆ. ನನ್ನ ಫೇವ್ರೆಟ್ ಹೀರೋ ನಮ್ಮಪ್ಪ, ನನ್ನ ಫೇವ್ರೆಟ್ ಹೀರೋಯಿನ್ ನಮ್ಮಮ್ಮ. ಯಾವತ್ತೂ ಒಬ್ಬ ಹುಡುಗನ ಫೇವ್ರೆಟ್ ಹೀರೋ ಅಪ್ಪನೇ ಆಗಬೇಕು, ಫೇವ್ರೆಟ್ ಹೀರೋಯಿನ್ ಅಮ್ಮನೇ ಆಗಬೇಕು. ಗಂಟೆಗಟ್ಟಲೆ ಬ್ಯೂಟಿ ಪಾರ್ಲರ್ ಹೋಗಿ ರೆಡಿ ಆಗೋ ಹೀರೋಯಿನ್ಗಿಂತ ಬೆಳಗಿನ ಜಾವ 5:30, 6 ಗಂಟೆಗೆ ಎದ್ದು ಅಡುಗೆ ಮನೆಯಲ್ಲಿ ಹೋಗಿ ನಿನ್ನ ಫ್ಯೂಚರ್ ಚೆನ್ನಾಗಿರಲಿ ಅಂತ ಟಿಫನ್ ಮಾಡಿ ಬೆವರು ಸುರಿಸಿ ಬ್ಯೂಟಿ ಕಳ್ಕೊಳ್ಳೋ ಅಮ್ಮನಿಗಿಂತ ಗ್ರೇಟ್ ಹೀರೋಯಿನ್ ಸಿಗ್ತಾರಾ? ಸಿಗಲ್ಲ. ಬೆಟ್ಟದ ಮೇಲೆ ದೇವ್ರಿಗಿಂತ ಬೈದು ಬುದ್ಧಿ ಹೇಳೋ ನಿಮ್ಮ ಅಪ್ಪನೇ ದೊಡ್ಡವರು. ಅಪ್ಪ ಅಮ್ಮನ ಗೌರವಿಸಿ. ಫ್ಯಾಮಿಲಿ ಅಂದರೆ
ಫ್ಯಾಮಿಲಿ, FAMILY, ಫಾದರ್ ಅಂಡ್ ಮದರ್, ಐ ಲವ್ ಯು ಅಂತ. ಅದು ಫ್ಯಾಮಿಲಿ ಅಂದರೆ. ನಿಮಗೆಲ್ಲ ಒಳ್ಳೇದಾಗಲಿ. ನಮ್ಮ ಸಾಹೇಬ್ರ ಆಶೀರ್ವಾದ ನನ್ನ ಜರ್ನಿಗೆ ಬೇಕು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಒಂದು ಸಂದರ್ಭ ಬರಲಿ ಅಂತ. ಇನ್ನು ಅವ್ರ ಬಗ್ಗೆ ಭಾಳ ಮಾತಾಡೋದಿದೆ. ನನಗೀಗಲೂ ಕಣ್ಮುಂದೆ ಕಟ್ಟಿದಂಗಿದೆ. ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೂರಿಸ್ಕೊಂಡು ನನ್ನ ಬಗ್ಗೆ ಹೇಳಿದ್ರು, DK ಸಾಹೇಬ್ರ ಹತ್ರ, ಎಲ್ಲರ ಹತ್ರ ಹೇಳ್ತಾ ಇದ್ದಾರೆ, ಈ ಹುಡುಗ ಕೊಟ್ಟರೆ ಗೆಲ್ತಾನೆ, ಒಳ್ಳೆ ಭವಿಷ್ಯ ಇದೆ. ನನ್ನ ಸ್ವಂತ ಅಣ್ಣ, ನನ್ನ ಫ್ಯಾಮಿಲಿ ಕೂಡ ನನ್ನ ಬಗ್ಗೆ ಅಷ್ಟು ಪ್ರೆಸೆಂಟ್ ಮಾಡಿಲ್ಲ ರೀ ಎಲ್ಲೂ. ಅವ್ರು ಕೂತ್ಕೊಂಡು ಹೇಳ್ತಿದ್ರೆ ನನಗನ್ನಿಸ್ತು ಇದೆಲ್ಲ ಒಂದು ಜನ್ಮದಲ್ಲಿ ತೀರಿಸೋ ಋಣ ಅಲ್ಲ, ಅದು ಎಷ್ಟು ಹೇಳಿದ್ರು ಕಡಿಮೆನೆ. ನಮ್ಮಂಥವ್ರಿಗೆ ಇದೆಲ್ಲ ಭಾವುಕ ಕ್ಷಣ. ವಿ ಆರ್ ಆಲ್ವೇಸ್ ಲಾಯಲ್ ಸರ್. ನೀವು ಹಾಕಿದ ಗೆರೆನ ನಮ್ಮ ಕೊನೆ ಉಸಿರಿವರೆಗೂ ನಾವು ದಾಟೋಗಲ್ಲ ಸರ್, ಇದಂತೂ ಹೇಳಬಲ್ಲೆ. ನಾನು ಒಂದ್ಸಲ ನಮ್ಮ ಸಾಹೇಬ್ರಿಗೆ ನಾನು ಒಂದ್ಸಲ ಜೈಕಾರ ಹೇಳ್ಬಿಡ್ತೀನಿ. ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ, ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ. ಥ್ಯಾಂಕ್ ಯು ಸರ್.